ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ವ್ಲಾಗೆಲ್ಲ ಮಾಡಿಲ್ಲ, ಭಾಳ ದಿನ ಆಯ್ತು. ಹಾಗಾಗಿ ಮತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಈಗ. ಹಂಗೆ ನನ್ನ ಹಳೆ ವಿಡಿಯೋದಾಗೆಲ್ಲ ಹೇಳ್ಕೊತ ಇದ್ದೆ ಊರಿಗೆ ಹೋಗಬೇಕು ಅಂಥೇಳಿ. ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಊರಿಗೆ ಅಲ್ಲೇ ಜಾತ್ರೆ ಎಲ್ಲ ಇತ್ತು ಅದು ಅಲ್ಲೆಲ್ಲ ಹೋಗಿ ನಾನು ಭಾಳ ವಿಡಿಯೋ ಮಾಡ್ಕೋಬೇಕು. ಅಲ್ಲಿ ಜಾತ್ರೆ ಅಂತಂದ್ರೆ ಕಾಮನ್ನಾಗಿ ಜಾತ್ರೆ ಅಂಥೇಳಿ ಏನಿರಲಿಲ್ಲ. ನಮ್ದು ಒಂದು ಸ್ವಂತ ಮಠ ಐತ್ರಿ. ಅದ್ರದ್ದು ಭಾಳ ಹಿಸ್ಟ್ರಿ ಎಲ್ಲ ಇತ್ತು. ಹಾಗಾಗಿ ಅದ್ರದ್ದು ಒಂದಷ್ಟು ವಿಚಾರ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಹಂಗೆ ಜಾತ್ರೆನೂ ತೋರಿಸ್ಬೇಕು ಅಂತ ಏನೇನೋ ಭಾಳ ವಿಚಾರ ಇತ್ತು ಅದ್ರದ್ದೆಲ್ಲ. ಅದೆಲ್ಲ ಮಾಡ್ಬೇಕು ಅಲ್ಲಿ ಹೋಗಿ ಅಂಥೇಳಿ ಅಂದ್ಕೊಂಡಿದ್ದೆ. ಆದರೆ ಏನೂ ಆಗಲೇ ಇಲ್ಲ. ಈಗ ಏನಂತ ಹೇಳಿದರೆ, ಒಂದು ಫಸ್ಟ್ ರೀಸನ್ ಅಂತಂದ್ರೆ ನಮ್ಗೆ ಗುಬ್ಬಿ ನಮ್ಗೆ ಅಲ್ಲಿ ಹೋದ್ಮೇಲೆ ಎದಕ್ಕೂ ಏನೂ ಕೊಡಲೇ ಇಲ್ಲರಿ. ಏನಂತ ಹೇಳಿದರೆ, ಆಕಿ ಇಲ್ಲಿ ಹೆಂಗೆ ಆಕೈತಿ, ನಾವು ಅಷ್ಟೇ ಇರ್ತೇವಲ್ಲ, ಹಾಗಾಗಿ ಆಕಿಗೆ ಅಲ್ಲಿ ಬೇರೆದವ್ರ ಜೊತೆಗೆ ಅವ್ರು ಆಕಿಗೆ ಎತ್ಗೊಳ್ದೆಲ್ಲ ಅವ್ರ ಸಮೀಪ ಅವ್ರು ಬರಾಕತ್ತಾರಂತಂದ್ರೂ ಅಳೋದು. ನನ್ನ ಬಿಟ್ಟು ಯಾರ ಕಡೆನೂ ಹೋಗಂಗಿಲ್ಲ. ನನ್ನ ಬಿಟ್ಟೆಲ್ಲ ನಾ ಎತ್ಕೊಂಡ ಇರ್ಬೇಕಾಕಿಂದು ಯಾವಾಗಿದ್ರು ಕೆಳಗೂ ಇಳಿಸಂಗಿಲ್ಲ. ಆ ರೀತಿ ಕಾಟ ಕೊಟ್ಲಂಗಲ್ಲಿ. ಅಂದರೆ ಆಕಿಗೇನು ರೂಢಿ ಇಲ್ಲ. ನಾವು ಅಷ್ಟೇ ಇಲ್ಲಿ ಇದ್ದಿದ್ದಕ್ಕಿಗೆ ರೂಢಿ ಆಗಿಬಿಟ್ಟೈತೆ. ಅಲ್ಲಿ ಭಾಳ ಜನ ನೋಡಿದ ಕೂಡಲೇ ಆಕಿಗೆ ಯಾರ ಕಡೆನೂ ಹೋಗಲಿಲ್ಲ. ಯಾಕಾರ ಊರಿಗೆ ಹೋದ್ನು ಅಂಥೇಳಿ ಅನಿಸ್ಬಿಡ್ತು. ಆ ರೀತಿ ಮಾಡಿದ್ಲು. ಹಾಗಾಗಿ ಅದೊಂದು ರೀಸನ್ನು. ಆಮೇಲೆ ಇನ್ನೊಂದು ಏನಂತಂದ್ರೆ, ನಾನು ಅಂದ್ಕೊಂಡು ಹೋಗಿದ್ದೆ ಮಾಡ್ಬೇಕಂಥೇಳಿ. ಆದರೆ ಅಲ್ಲಿ ಹೋದ್ಮೇಲೆ ಏನಾಯ್ತಂತಂದ್ರೆ, ಎಲ್ಲ ಜನ ಎಲ್ಲ ಬಂದಿರ್ತಾರಲ್ರಿ, ಅವಾಗ ನಾವು ಅವ್ರು ಮಾತಾಡ್ಸುವಾಗ ನಾವು ವಿಡಿಯೋ ಎಲ್ಲ ಮಾಡ್ಕೊತ ನಿಲ್ಲೋದು, ಇದೆಲ್ಲ ಒಂಥರ ಆಗೋದಿಲ್ಲ ರೀ. ಅವಾಗ ಅವ್ರು ಮಾತಾಡ್ಸ್ತಿರ್ತಾರೆ, ನಾವು ವಿಡಿಯೋ ಮಾತಾಡೋದೆಲ್ಲ ಬಿಟ್ಟು ಸರಿನಾ ಆಗಂಗಿಲ್ಲ. ನಾವೊಬ್ಬರೇ ಇದ್ದಾಗ ಮಾಡೋದೇ ಬೇರೆ ಕತೆ, ಒಂದಷ್ಟು ಜನ ಇದ್ದಾಗ ನಾವು ಮಾಡೋದನ್ನ ಬೇರೆ ಕತೆ. ಅಲ್ಲಿ ಜಾತ್ರೆ ಅಂದರೆ ಎಲ್ಲ ಜನ ಬಂದಿರ್ತಾರೋ, ಗದ್ಲಿರ್ತೈತಿ. ಹಾಗಾಗಿ ಅದೊಂದು ರೀಸನ್ನು. ಆಮೇಲೆ ಒಂದು ಸ್ವಲ್ಪ ಮೂಡೂ ಹೋಗ್ಬಿಡ್ತಲ್ಲಿ ಹೋದ್ಮೇಲೆ ಹೆಂಗಾಗ್ಬಿಡ್ತೈತೆ ಅಂದ್ರೆ, ಜನ ಗದ್ದಲ ಅದ್ರೊಳಗನ ಹೋಗ್ಬಿಡ್ತೈತೆ ಟೈಮು. ಇದು ಫೋನ್ ಹಿಡಿಯೋದು, ವಿಡಿಯೋ ಮಾಡೋದು ಇದೆಲ್ಲ ಆಗೋದೇ ಇಲ್ಲ. ಹಂಗಾಗ್ಬಿಡ್ತು. ಆದ್ರೆ ನಾನು ಏನೇನೋ ಅಂದ್ಕೊಂಡು ಹೋಗಿದ್ದೆ, ಆದ್ರೆ ಮಾಡ್ತೀನಿ. ಇನ್ನೊಂದು ಸಲ ಹೋದಾಗಾದ್ರೂ ನಾನು ಅಲ್ಲಿದ್ದೆಲ್ಲನೂ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಭಾಳ ಐತಿ ತಲೆಯಾಗ. ಮಾಡಿಕೊಂಡು ನಿಮ್ಮ ಜೊತೆಗೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಹಂಗೆ ನಾನು ಏನು ಊರಿಗೆ ಹೋಗೋ ಮುಂಚೆ ಒಂದಷ್ಟು ವಿಡಿಯೋ ಮಾಡಿಟ್ಕೊಂಡಿದ್ದು ಐತಿ. ಆಮೇಲೆ ಅಲ್ಲಿ ಹೋದಾಗೂ ಸ್ವಲ್ಪ ಮಾಡ್ಕೊಂಡಿದ್ದು ಐತಿ. ಅದೆಲ್ಲನೂ ನಾನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ಪ್ಲೀಸ್ ಎಲ್ಲರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ಗುಬ್ಬಿ ಮಲ್ಕೊಂಡಾಳು ಇವತ್ತು. ನೋಡಿರಿ, ನಾನು ಏನಂತ ಹೇಳಿದ್ರೆ, ವಿಡಿಯೋ ಅದು ಹೆಂಗೆ ಆಗಿಬಿಡ್ತೈತೆ ಅಂತ ಹೇಳಿದ್ರೆ, ನಾವು ನಮ್ಮ ರೂಟೀನ್ ಬಿಟ್ಬಿಟ್ಟು ಮತ್ತು ಆ ಒಂದು ಅದಕ್ಕೆ ನಾವು ವಾಪಸ್ ಕಮ್ ಬ್ಯಾಕ್ ಮಾಡ್ಬೇಕಂತಂದ್ರೆ ಭಾಳ ಟೈಮ್ ತೊಗೊಂಡ್ಬಿಡ್ತೈತೆ ನೋಡಿರಿ. ಹೆಂಗಂತಂದ್ರೆ, ಈಗ ನಮ್ಮ ಸೃಜನ್ ಇರ್ತಾನಲ್ರಿ, ಅವನು ಹೆಂಗಂತಂದ್ರೆ ಊರಿಂದ ಬಂದ ಅಂತಂದ್ರೆ ಒಂದು ದಿನ ಸ್ಕೂಲಿಗೆ ಹೋಗಂಗೇ ಇಲ್ಲ. ಏನಂತ ಹೇಳಿದ್ರೆ, ಮಮ್ಮಿ ಇವತ್ತೊಂದು ದಿನ ಬೇಡ, ನಾಳೆ ಹೋಗ್ತೀನಿ ಅಂತ ಹೇಳ್ತಿರ್ತಾನಲ್ಲ. ಅದು ಹಂಗೆ ನಮಗೂ ಇವತ್ತಿನ ಸ್ಟಾರ್ಟ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡಿರ್ತೀವಿ. ಅಯ್ಯೋ ಇವತ್ತು ಬೇಡ, ನಾಳೆಯಿಂದ ಮಾಡ್ಕೊಳ್ಳೋನು, ಹಿಂಗೆ ಆಗ್ಬಿಡ್ತೈತೆ ನೋಡಿರಿ. ಅದು ಅಂದ್ರೆ ಅವಾಗ ಒಂದು ಫ್ಲೋ ಒಳಗೆ ಹೊಂಟಿರ್ತೈತೆ. ಅದೊಂದು ಸ್ವಲ್ಪ ನಾವು ಅದನ್ನು ನಿಲ್ಲಿಸಿದ್ವಿ ಅಂತಂದ್ರೆ ಮತ್ತು ಅದನ್ನು ಸ್ಟಾರ್ಟ್ ಮಾಡ್ಕೊಳಕ್ಕೆ ಭಾಳ ಟೈಮ್ ತೊಗೊಂಡ್ಬಿಡ್ತೀವಿ. ನಾಳೆ ಮಾಡೋನು, ನಾಡ್ದು ಮಾಡೋನು ಅನ್ಕೊತ ಹಂಗೆ ಆಗ್ಬಿಡ್ತೀರಿ. ಈಗ ನಂದು ಬಂದ ಕೂಡಲೇ ಒಂದು ಸ್ವಲ್ಪ ಹಂಗೆ ಕೆಲಸ ಅದು ಮತ್ತು ಅದ್ರಾಗೆ ಆ ಒಂದು ರುಟೀನ್ ಇದ್ಬಿಟ್ಟಿರ್ತೈತಲ್ಲ, ಅವಾಗ ಏನು ಅನ್ಸಂಗೆ ಇಲ್ಲ. ನಾವು ಮತ್ತೆ ಒಂದನೇದಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಅಂದ್ಕೊಡ್ಲಿ ಅಂತಂದ್ರೆ ನಾಳಿಂದ ಮಾಡೋಣ ಅಂತ ಹೇಳಿ ಅನಿಸ್ತತಿ. ಸೊ ಹಂಗೆ ಅನ್ಕೊಂಡನ ಭಾಳ ದಿನ ಆಗ್ಬಿಡ್ತು. ಸೊ ಹಾಗಾಗಿ ಇವತ್ತಿಲ್ಲ, ನಾನು ಮಾಡಬೇಕಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡೇನಿ. ಸೊ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಹಂಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ನನ್ನ ಒಂದು ಏನೇನು ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದಿತ್ತಲ್ಲ ಸ್ವಲ್ಪ ಅದೆಲ್ಲ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಂಗೆ ಮತ್ತು ಹೊಸ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡಿಕೊಳ್ಳುವಂಥದ್ದು. ಗುಬ್ಬಿ ಮಲ್ಕೊಂಡಾಳ್ರಿ. ಈಗ ಮಧ್ಯಾಹ್ನದಿಂದನೂ ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ. ಇದನ್ನು ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದು ಬಿಡೋದು ಬರೀ ಇದಾಗಿತ್ತು. ಈಗ 2:30 ಆಗೈತೆ ಟೈಮ್ ಮಧ್ಯಾಹ್ನ. ಈಗ ಇಲ್ಲ, ಮಾಡೇ ಬಿಡೋನು ಅಂಥೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಂಥದ್ದು ನೋಡಿರಿ. ಈಗ ಹಿಂಗೆ ಆಕತ್ರಿ. ಬಟ್ ಏನಾರು ಒಂದು ಕೆಲಸ ಮಾಡುವಾಗ ಬಿಟ್ವಿ ಅಂದ್ರೆ ಅದನ್ನು ಮತ್ತೆ ಸ್ಟಾರ್ಟ್ ಮಾಡೋದಂದ್ರೆ ಒಂಥರ
ನಾಳೆ ನಾಡ್ದು ಈ ರೀತಿ ಆಗಿ ಬರೀ ಮುಂದೆನೂ ಹೋಗ್ಬಿಡ್ತೈತಿ. ಸೊ ಇಲ್ಲ ಇವತ್ತು ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ಕೊಂಡೇನಿ. ನೋಡಿರಿ, ನೋಡ್ಕೊಂಡು ಬರ್ರಿ ಏನೇನು ವಿಡಿಯೋ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಆ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬರ್ರಿ. ಹಾಯ್ ಫ್ರೆಂಡ್ಸ್, ನೋಡಿರಿ ಈಗ ಊರಿಗೆ ಹೊಂಟೇವಿ. ಟೈಮು 6:30 ಆಗೈತಿ. 7 ಗಂಟೆಗೆಲ್ಲ ಐತ್ರಿ ಬಸ್, ಪ್ರೈವೇಟ್ ಬಸ್. ಹಾಗಾಗಿ ಹೊಂಟೇವಿ ನೋಡ್ರಿ. ಬಿ ರೆಡಿ ಆಗ್ಯಾಳ. ಕರೆಂಟ್ ಒಂದು ಈಗ ಹೋಗ್ಯಾವು. 6:30 ಆಗೈತಿ. ಈಗ ಹೋಗ್ಬೇಕು. ಕತ್ಲಾಗೈತೆ ನೋಡ್ರಿ. ಅವ್ರಿಗೆ ಸೃಜನ್ ನಿಂತಾನಲ್ಲಿ ಕತ್ಲಾಗೈತೆ ನೋಡ್ರಿ. ಏನು ಕಾಣಿಸತ್ತಿಲ್ಲ. ಕತ್ಲ ಕರೆಂಟ್ ಹೋಗ್ಯಾವ. ಹೊರಗೂ ಕರೆಂಟ್ ಇಲ್ಲ. ಎಲ್ಲಿ ಬೆಳಕಾಗೈತೆ ನೋಡ್ರಿ. ಹಿಂಗೈತಿ. ಬೆಳಕಾಗಿಲ್ಲ ಇನ್ನೂ. ಚುಮ್ಮು ಬೆಳಕಾಗತ್ತೈತೆ ಅಷ್ಟೆ. ಗುಬ್ಬಿ ಸೃಜನ ಇಲ್ಲಿದ್ದಾರ ನೋಡ್ರಿ. ಇಬ್ಬರು ಕಾಣಕತ್ತಿಲ್ಲ. ಕತ್ಲಾಗೈತಿ. ಇಬ್ಬರು ಇಲ್ಲಿ ನಿಂತಾರೋ. ನಾವು ಯಾಕೆ ಹೊಂಟೇವಿ ಏನು ಹೊಂಟೇವಿ ಅಂಥೇಳಿ ನೀವು ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋನ ನೀವು ನೋಡಬೇಕು. ಆ ವಿಡಿಯೋ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲಿ ಬಾಜು ಸಬ್ಸ್ಕ್ರೈಬ್ ಐತೆ ನೋಡ್ರಿ, ಬೆಲ್ ಅದನ್ನು ಕ್ಲಿಕ್ ಮಾಡಿರಿ. ಆಲ್ ಅಂತ ಆಪ್ಷನ್ ಬರ್ತೈತಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಆವಾಗ ನಾನು ಹಾಕಿದ್ದೆಲ್ಲ ನೋಟಿಫಿಕೇಷನ್ನು ನಿಮಗೆ ಬರ್ತಾವೆ. ಆವಾಗ ನಿಮಗೆಲ್ಲ ವಿಡಿಯೋನು ನೋಡೋಕೆ ಸಿಗುವಂಥದ್ದು ನೋಡ್ರಿ. ಬೆಳಿಗ್ಗೆ ಎಲ್ಲ ಚೂ ಅಂತ. ಇನ್ನು ಸೂರ್ಯ ಉದಯ ಆಗಿಲ್ಲ. ಎಲ್ಲ ಎದ್ದು ರೆಡಿಯಾಗೀವಿ. ಏನೋ ಕಾಣಿಸಾಕತ್ತಿಲ್ರಿ. ಕತ್ಲೈತಿ. ಯಾಕಂದರೆ ಇನ್ನೂ ಬೆಳಕಾಗಿಲ್ಲ. ಹೀಗಾಗಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತೇಳಿ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಬೆಳಕಾತು. ಗಾಡಿ ತೊಗೊಂಡು ಬಸ್ ಸ್ಟ್ಯಾಂಡ್ ತನಕನೂ ಗಾಡಿ ತೊಗೊಂಡು ಹೋಗೋದು, ಆಮೇಲೆ ಬಸ್ಸಿಗೆ ಹೋಗೋದು. ಗುಬ್ಬಿ ನಮ್ಮ ಗುಬ್ಬ ಕಾಲಿ ನಿಂತ ನೋಡ್ರಿ. ಈಗ ಎದ್ದಾಳ. ಪಾಪ ಅದಕ್ಕೆ ಏನೂ ಗೊತ್ತಿಲ್ಲ. ಎದ್ದು ಸೀದಾ ಹಂಗೆ ಹಾಕೊಂಡು ನಿಂತ್ಬಿಟ್ಟಾಳ ನೋಡ್ರಿ. ಈಗೇನೂ ಗೊತ್ತಾಗತ್ತಿಲ್ಲ ಏನು ಮಾಡಕತ್ತಾರ ಇವರು ಅಂತೇಳಿ. ಹಿಂಗೆ ಬೆಳಿಗ್ಗೆ ರೆಡಿಯಾಗಿ ನಿಂತಾರು ಅನ್ನಕತ್ತಾರ ಅಲ್ಲ ಗುಬ್ಬಿ. ಭಾಳ ಒಜ್ಜಾಗ್ಯಾವ ನೋಡ್ರಿ. ಏನೂ ಕಾಣಿಸೋದಿಲ್ಲ. ಊರಿಗೆ ಹೋಗುವಾಗ ಲಗೇಜದ್ದೊಂದು ಇದನ್ನಲ್ರಿ ನಾನಲ್ದೆ ಸುಜ್ಜು ರಾಜಕುಮಾರ್. ಬರ್ರಿ ನೀವು ನಮ್ಮ ಜೊತೆಗೆ ಉತ್ತರ ಕನ್ನಡದಿಂದ ಉತ್ತರ ಕರ್ನಾಟಕವರೆಗೂ ನೀವು ಇವತ್ತು ನಮ್ಮ ಕೂಡ ಜರ್ನಿ ಮಾಡಿರಿ. ಹಾಕಲಿಲ್ಲ ಗೇಟ್. ಈ ಸುಜ್ಜು ಹಾಕ್ಬಾಯ್ದು ಗೇಟ್. ಈಗ ಸೂರ್ಯ ಉದಯ ಆಗಾಕತ್ತ ನೋಡ್ರಿ. ಹಾಂ ನೋಡಿ ಇವತ್ತು ನೀವು ನಮ್ಮ ಕೂಡ ಜರ್ನಿ ಮಾಡಿರಿ. ಹತ್ತದ ನೋಡ್ರಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸುಜು ಹೊನ್ನಾವರ ಬಸ್ ನಿಲ್ದಾಣ. ಬರ್ತೈತೆ ನಿಲ್ಲಿ. ಗುಬ್ಬಿ ಹೆಂಗೆ ಮಲ್ಕೊಂಡ ನೋಡ್ರಿ ಇಲ್ಲಿ. ಬೇಜಾರು ಮಾಡ್ಕೊಂಬಿಟ್ಟ. ಅವಂಗೆ ಬೇಜಾರಾಗೈತ್ರಿ. ಅದು ನಾವು ಆಕೆಗೆ ಹೇಳಕತ್ತಾನ ನೋಡಿ. ಏನಾಯ್ತು
ಬೇಜಾರಾಗೈತಿ ಈಗ ಅದನ್ನ ಆಕಿಗೆ ಹೇಳಕತ್ತಾನ. ನೀರಂತ ಹೇಳಿದ್ನಲ್ಲ ಅಲ್ಲೋದ್ರಿ ಏನು ತ್ರಾಸ ಐತೆ ಅವ್ರಿಗೆ. ಯಾರು ಏನು ತ್ರಾಸ ಕೊಡ್ತಾರೆ ಅವ್ರಿಗೆ. ಅದಕ್ಕೆ ಮುಖ ಸಣ್ಣದು ಮಾಡ್ಕೊಂಡಾಳ. ಇರ್ತೀರಿ ನಂಗಂದ್ರೆ ಇಬ್ರು ನೀವು ಅವ ಇರ್ತೀರಿ ಇಬ್ರು ನೀನು ನಿಮ್ಮಣ್ಣ. ಇದು ನೋಡ್ರಿ ಜಾತ್ರೆಗೆ ಹೋಗಿದ್ದು ಊರಿಗೆ. ನಾವೇ 1 ಅವರ್ದಿಂದ ಊರಿಗೆ ಹೋಗಿದ್ದು ನೋಡ್ರಿ, ಧಾರವಾಡ ಸೈಡ್ ಊರು. ಅಲ್ಲಿ ಹೋಗಿದ್ದೆ. ಒಂದು ಸ್ವಲ್ಪ ಅಡುಗೆ ಎಲ್ಲನೂ ಕಟ್ಕೊಂಡು ಹೋಗಿದ್ದೆ ನೋಡ್ರಿ. ನಾನು ಹಿಂದಿನ ವೀಡಿಯೋದಾಗ ತೋರಿಸಿದ್ದೆ ಅಲ್ಲ, ರೊಟ್ಟಿ ಎಲ್ಲ ಮಾಡಿ ಇಟ್ಕೊಂಡಂಥ ವ್ಯಾಲೆಂಟೈನ್ಸ್ ಡೇ ದಿವಸ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೆ. ಅದನ್ನೆಲ್ಲ ವಿಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೂ ಇತ್ತು. ಸೊ ಅದನ್ನು ಎಲ್ಲ ನಾನು ಮಾಡಿದ್ದೆ ಊರಿಗೆ ತೊಗೊಂಡು ಹೋಗಾಕಂತ ಹೇಳಿನೇ ಮಾಡಿದ್ದೆ. ನಮ್ಮ ಕಡೆ ಇದೊಂಥರ ರೂಢಿ ರೀ, ಊರಿಗೆಲ್ಲ ಹೋಗುವಾಗ ಈ ರೀತಿ ಎಲ್ಲ ಬುತ್ತಿ ಕಟ್ಕೊಂಡು ಹೋಗೋದು ಅಂತ ಹೇಳ್ತೇವೆ. ಇಲ್ಲ ನಮ್ಮ ಕಡೆ ಅಡ್ಗೆ ಕಟ್ಕೊಂಡು ಹೋಗೋದು ಅಂತ ಹೇಳ್ತೀವಿ. ಈ ರೀತಿ ರೊಟ್ಟಿ ಪಲ್ಯ ಎಲ್ಲ ಏನು ಮಾಡಿಕೊಂಡು ತೊಗೊಂಡು ನೋಡಿ ಹೋಗುವಂಥದ್ದು. ಹಾಗಾಗಿ ನಾನು ಇದೆಲ್ಲನೂ ಮಾಡಿಕೊಂಡು ಆಟ ಆಡಕತ್ತಾಳ ನೋಡ್ರಿ. ಹೋಗಿ ಗುಬ್ಬಕ್ಕ ಅಲ್ಲಿ ಮಷಿನ್ ಒಳಗೆ ಆಟ ಆಡಕತ್ತಾಳ ನೋಡ್ರಿ. ಇಲ್ಲಿ ದೀಪ ಹಚ್ಚಿ ಚಹಾ ಕುಡ್ದು ಎಲ್ಲ ಆಯ್ತು. ಇದಲ್ಲೇ ಊರಾಗಿಂದ್ರಿ. ಊರಾಗ ಸಂಜೆ ಮುಂದೆ ಅಲ್ಲೇ ಗುಡಿ ಇರೋದು ಅಲ್ಲೇ. ಹಾಗಾಗಿ ಅಲ್ಲೆಲ್ಲ ಪೆಂಡಲೆಲ್ಲ ಹಾಕಿ ರೆಡಿ ಎಲ್ಲ ಮಾಡಾಕತ್ತಿದ್ರು ನೋಡ್ರಿ ಊರಾಗ. ನಂಗೆ ಇಷ್ಟ ವಿಡಿಯೋ ಮಾಡಾಕತ್ತ. ಆಮೇಲೆ ನಂಗೆ ಏನೂ ಮಾಡೋಕ್ಕಾಗಲೇ ಇಲ್ಲ. ಹಂಗೆ ಇದೇನಂತ ಹೇಳಿದ್ರೆ ಹೊನ್ನಾವರಕ್ಕೆ ಬಂದ ಮೇಲೆ ಇಲ್ಲೇ ಹೊನ್ನಾವರದ ಉತ್ಸವ ಸ್ಟಾರ್ಟ್ ಆಗಿತ್ತು. ಆವಾಗ ನಾನು ಅಲ್ಲಿದೊಂದು ಸ್ವಲ್ಪ ಎಲ್ಲ ವಿಡಿಯೋನು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನೆಲ್ಲನೂ ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ನೀವು ಹೊನ್ನಾವರ ಉತ್ಸವನ ನೋಡಿ ಎಂಜಾಯ್ ಮಾಡಿರಿ. ರೈತರಾಜ್ಯ ಕಟ್ಟುವ ನಿರ್ಮಾಣ ಅತ್ಯಂತ ಹೊನ್ನಾವರ ಉತ್ಸವ. ನಾನು ಸುಜ್ಜು ಅಂತೂ ಇಬ್ಬರು ಎಲ್ಲ ಅಲ್ಲಿ ಏನೇನು ಬಂದಿದ್ವಲ್ರಿ ಆಟ ಆಡೋವು, ಗಾನ, ಬೋಟು, ಟ್ರೇನು, ಮ್ಯೂಸಿಕಲ್ ಚೇರು ಎಲ್ಲನೂ ಮಸ್ತಾಗೆ ಆಟ ಅಂತೂ ಆಡಿದ್ವಿ ರೀ. ಹಂಗೆ ಅಲ್ಲೇ ನೈಟೆಲ್ಲ ಪ್ರೋಗ್ರಾಮ್ಸ್ ಇದ್ವು. ಒಂದಷ್ಟು ಜನ ಸರಿಗಮಪದವರು ಅಂದರೆ ಜೀ ಕನ್ನಡ, ಕಲರ್ಸ್ ಕನ್ನಡ, ಅಲ್ಲಿ ಏನೇನು ಅವ್ರ ಪ್ರೋಗ್ರಾಮ್ ಎಲ್ಲ ಇದ್ವಲ್ರಿ, ಅಲ್ಲೆಲ್ಲ ಸಿಂಗರ್ಸು, ಕಾಮಿಡಿಯನ್ಸ್ ಎಲ್ಲರೂ ಬಂದಿದ್ರು ಜೀ ಕನ್ನಡದಿಂದ. ಆಮೇಲೆ ಕಲರ್ಸ್ ಕನ್ನಡದಿಂದ ಭಾಳಷ್ಟು ಜನ ಸಿಂಗರ್ಸ್ ಎಲ್ಲರೂ ಬಂದಿದ್ರು. ಒಂದು ದಿವಸ ನೈಟ್ ಒಂದು ದಿವಸ ಶನಿವಾರ 2 ಗಂಟೆವರೆಗೂ ಕುಂತೆಲ್ಲನೂ ನೋಡ್ಕೊಂಬಂದ್ವಿ. ಇವತ್ತು ಚಲೋನು ಇದ್ವು ರೀ ಪ್ರೋಗ್ರಾಮ್ಸ್ ಎಲ್ಲ. ಆಮೇಲೆ ಸಂಡೇನೂ ಹೋಗಿದ್ವಿ, ಬಟ್ ಅಷ್ಟೇನು ನೋಡೋಕೆ ಆಗಲಿಲ್ಲ. ಆಮೇಲೆ ಕುಂದ್ರೂ ಇಲ್ಲ. ಆಮೇಲೆ ಅವತ್ತು ಇಂಟ್ರೆಸ್ಟ್ ಬಂದಷ್ಟು ಅವತ್ತು ಇಂಟ್ರೆಸ್ಟ್ ಬರಲಿಲ್ಲ. ಹಾಗಾಗಿ
ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಬಂದ್ವಿ ನೋಡ್ರಿ. ಇದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಸ್ಯಾಟರ್ಡೇ ದಿನ ನೈಟ್ ಫುಲ್ 2 ಗಂಟೆವರೆಗೂ ಕುಂತು ಬಂದಿದ್ವಿ. ಇನ್ನೂ ಕುಂದ್ರಬೇಕಂತ ಹೇಳಿ ಅನ್ಸಾಕತ್ತಿತ್ತು. ಆದರೆ ಏನಂತಂದ್ರೆ ಗುಬ್ಬೆಲ್ಲ ಮಲ್ಕೊಂಡಿದ್ಲು, ಆಮೇಲೆ ಲೇಟೂ ಆಗಿತ್ತು. ಸಾಕಿನೂ ಹೋದ್ರಾತಂತ ಹೇಳಿ ಮತ್ತು ಮನೆಗೆ ಬಂದ್ವಿ ನೋಡ್ರಿ. 2 ಗಂಟೆವರೆಗೂ ಕುಂತು ನೋಡಿ ಬಂದ್ವಿ. ಚಲೋ ಇದ್ದು ಪ್ರೋಗ್ರಾಮ್ ಅವತ್ತೆಲ್ಲನೂ. ಹಂಗೆ ಸಂಡೇನೂ ಎಲ್ಲ ಇದ್ವು. ಅಂದ್ರೆ ಅದು 4 ದಿವ್ಸದ ಪ್ರೋಗ್ರಾಮ್ಸ್ ಎಲ್ಲನೂ ಇದು 4 ದಿವಸ ಇತ್ತದು. ಹಂಗೆ ದಿನಾನೂ ಒಂದಷ್ಟು ಜನ ಪ್ರೋಗ್ರಾಮ್ಗೆಲ್ಲ ಕರೆಸಿದ್ರು. ಅವರೆಲ್ಲ ನೈಟ್ 2 ಗಂಟೆ ಏನು ಜಾಸ್ತಿನೇ ಇತ್ತು ರೀ. ನಾವು 2 ಗಂಟೆಗೆ ಬಂದಾಗ ಇನ್ನೂ ಕಂಟಿನ್ಯೂ ಇದ್ದು ಪ್ರೋಗ್ರಾಮ್ಸ್ ಎಲ್ಲ. ಎಷ್ಟು ಗಂಟೆಗೆ ಮುಗಿದು ಅಂತೇಳಿ ಗೊತ್ತಿಲ್ಲ. ಈ ರೀತಿಯಾಗಿ ನಮ್ಮ ಒಂದು ಹೊನ್ನಾವರ ಉತ್ಸವ ಅಂದ್ರೆ ಈಗ ಏನೇನು ನಾನು ಬಿಟ್ಟಿದ್ದೆ ಅಲ್ರಿ ಆ ದಿನಗಳದ್ದು ಒಂದಷ್ಟು ವಿಡಿಯೋ ನೋಡ್ರಿ. ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ಆರಾಮಾಗಿ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಬಂದ್ವಿ. ಹಂಗೆ ಇಲ್ಲಿ ಗುಬ್ಬಿ ಅವರೆಲ್ಲ ಡ್ಯಾನ್ಸ್ ಮಾಡೋದು, ಅದು DJ ಸೌಂಡ್ ಎಲ್ಲ ಇರ್ತೈತಲ್ರಿ, ಹಂಗೆ ಡ್ಯಾನ್ಸ್ ಮಾಡ್ಕೊತ ನಿಂತ್ಬಿಟ್ಟಿದ್ಲು. ಆಕೆಂತೂ ಏನು ಮಸ್ತ್ ಮಜಾ ಮಾಡಿದ್ಲು. ಹಂಗೆ ಊರಿಂದ ಬಂದ ಕೂಡಲೇ ಅಂತಂದ್ರೆ ಹಂಗೆ ಗುಬ್ಬಿಗೂ ಒಂದು ಸ್ವಲ್ಪ ಆರಾಮಿಲ್ದಂಗೆ ಆತ್ರಿ. ಅಂದ್ರೆ ಊರಿಗೆ ಅಲ್ಲಿದ್ದ ನೀರು ಇಲ್ಲಿ ನೀರು ಹೀಗೆಲ್ಲ ಚೇಂಜ್ ಆಗ್ತದೆ. ಆಮೇಲೆ ಕ್ಲೈಮೇಟ್ ಚೇಂಜು, ಅಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಂಪು ಹವಾ ಇದ್ದಂಗೆ ಇತ್ತು ರೀ. ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ನೆಗಡಿ ಜ್ವರ ಶುರು ಆಯ್ತು. ಹಾಗಾಗಿ ನನಗೇನು ವಿಡಿಯೋ ಎಲ್ಲ ಮಾಡೋಕೆ ಮನ್ಸನೇ ಬರಲಿಲ್ಲ. ಈಗ ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಮನ್ಸು ಬರ್ತೈತೆ ರೀ. ಅದ್ರಾಗ ಚೆಂದಾಗಿ ಆಟ ಆಡೋದು, ಊಟ ಮಾಡೋದು ಏನೂ ಮಾಡಲೇ ಇಲ್ಲ. ಹಾಗಾಗಿ ನಾ ಏನು ಈ ವಿಡಿಯೋದ ಗೊಡವಿಗೂ ಹೋಗಲಿಲ್ಲ. ಹಾಗಾಗಿ ಭಾಳ ದಿನನೇ ತೊಗೊಂಡು ಬಿಡ್ತಂತಲೇ ಹೇಳ್ಬೋದು. ಆಕೆ ಆರಾಮಾಗಿದ್ದು ಮಾಡಿದ್ರಾತು. ಯಾಕಂದ್ರೆ ನಮ್ಮ ಮೂಡ್ ಸರಿ ಇದ್ದರೆ ನಮಗೇನು ಕೆಲಸ ಮಾಡೋಕ್ಕೆಲ್ಲ ಹುರುಪು ಬರುವಂಥದ್ದು ರೀ. ಆಕೆಗೆ ಆರಾಮಿಲ್ಲ, ಆಕೆ ಮಾತ್ರ ಕಿರಿಕಿರಿ ಜಾಸ್ತಿನೇ ಮಾಡಾಕತ್ಲ. ಹಾಗಾಗಿ ನಾ ಏನೂ ವಿಡಿಯೋ ಆಗಲಿ ಏನೂ ನನಗೆ ನಾರ್ಮಲ್ ಕೆಲಸ ಮನೆಯಾಗಿನ ಕೆಲಸನ ಮಾಡ್ಕೊಳಕ್ಕೆ ಕೊಡಲಿಲ್ಲ. ಇನ್ನು ಈ ವಿಡಿಯೋ ಎಲ್ಲ ನಾನು ಯಾವಾಗ ಮಾಡ್ಕೊಳ್ಳೋದು ಬೇಡ, ಆಕೆ ಆರಾಮಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆತ ಅಂಥೇಳಿ ಸುಮ್ಮನಾಗ್ಬಿಟ್ಟಿದ್ದೆ ನೋಡ್ರಿ. ಹಾಗಾಗಿ ನಾನು ಇವೆಲ್ಲ ಏನಂತ ಹೇಳಿದ್ರೆ ಮೊದಲಿಗೆ ನಾನು ಮಾಡಿಟ್ಕೊಂಡಂಥ ವಿಡಿಯೋಗಳು. ಸೊ ಇವನ್ನೆಲ್ಲ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.